ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಶನಿವಾರ ಬೆಳಗ್ಗೆ ನಾನು 7 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ನಾನು ಬೆಳಗಿನ ಡ್ರಿಂಕ್ ಮಾಡತ್ತೀನಿ. ಅದಕ್ಕೆ ಈಗ ಒಂದು ಶುಂಠಿ, ಒಂದು ಅರ್ಧ ಚಕ್ಕೆ, 4 ಮೆಣಸಿನ್ಕಾಯಿ, ಒಂದು ಅರ್ಧ ನಿಂಬೆಹಣ್ಣು, ಒಂದು ಕ್ಯಾರೆಟು, ಹಂಗೆ ಒಂದು ಅರ್ಧ ಆ್ಯಪಲ್ ತೊಗೊಂಡೇನಿ. ಇವತ್ತಿನ ಡ್ರಿಂಕ್ ಮಾಡೋಕೆ ನಾನು ಆ್ಯಪಲ್ ಬಳಸತ್ತೀನಿ. ನಾನಿಲ್ಲಿ ಕ್ಯಾರೆಟ್ನ ಕಟ್ ಮಾಡಿ ತೊಗೋತೀನಿ. ಒಂದು ಕಟ್ ಮಾಡ್ಕೋಬೇಕು. ಇದನ್ನು ನಮಗೆ ಒಂದು ಡೈಲಿ ಒಂದು ಆ್ಯಪಲ್ ಆದರೂ ತಿನ್ನಬೇಕಾಗ್ತೈತಿ. ಎಲ್ಲರೂ ತಿನ್ನೋಕೆ ಅಂತ ಹೇಳ್ತಾ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಇದನ್ನ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕು. ನಮ್ಮ ದೇಹಕ್ಕಾಗಲಿ, ನಮ್ಮ ಕೂದಲಿಗಾಗಲಿ, ಸ್ಕಿನ್ಗಾಗಲಿ ಎಲ್ಲ ಚಲೋ ಅಂತ ಹೇಳಬೇಕು. ಹಂಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮೂತಿ ಮಾಡತ್ತೀನಿ. ಹಂಗೆ ಆ್ಯಪಲ್ ಸ್ಮೂತಿ. ಹಂಗೆ ನಾನು ಸೌತೆಕಾಯಿ, ಕ್ಯಾರೆಟ್, ಆ್ಯಪಲ್ ಎಲ್ಲ ಬಳಸ್ಕೊಂಡು ಒಂದು ಸಲಾಡ್ ಮಾಡತ್ತೀನಿ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಲ್ಲ, ನಿಮಗೆ ಗೊತ್ತಾಗ್ತೈತಿ ಹೆಂಗೆ ಮಾಡ್ಬೇಕನ್ನೋದು. ನೀವು ಐಡಿಯಾ ಮಾಡಿಕೊಡಿ. ಇದನ್ನು ಈಗ ಕಟ್ ಮಾಡಿಕೊಂಡು ಒಂದು ಡ್ರಿಂಗನ್ನು ಮಾಡಬೇಕು. ಆ್ಯಪಲ್ನು ಅಷ್ಟೇ ನಾನು ಕಟ್ ಮಾಡ್ಕೊಂಡು ಹಾಕೋತೀನಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಹೊಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಹಾಕ್ಕೋಬೇಕು. ನೋಡಿರಿ, ಈ ಥರ ಒಂದು ಮಾಡೀನಿ. ಬೆಳಗಿನ ಡ್ರಿಂಕ್ ಇದೆ, ಆ್ಯಪಲ್ ಡ್ರಿಂಕ್. ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋದ್ರಿಂದ ಎಷ್ಟೆಲ್ಲ ಲಾಭದಾಗ ಗೊತ್ತಾ? ಅದಕ್ಕೆ ಕುಡಿಬೇಕು. ಇದನ್ನು ಇಲ್ಲಿ ಅರ್ಧ ನಿಂಬೆ ಹಣ್ಣು ಹಿಂಡತೀನಿ ನಾನೀಗ. ಈಗ ನಾ ಇಲ್ಲಿ ಸಲಾಡ್ ಮಾಡತ್ತೀನಿ. ಫ್ರೂಟ್ಸ್ ಸಲಾಡ. ಒಂದು ಅರ್ಧದಷ್ಟು ಆ್ಯಪಲ್ ತೊಗೊಂಡನಿ, ಒಂದು ಅರ್ಧ ಸೌತೆಕಾಯಿ ಕಟ್ ಮಾಡಿ ತೊಗೊತೀನಿ, ಒಂದು ದೊಣ್ಣೆ ಮೆಣಸಿನ್ಕಾಯಿ, ಒಂದು ಸಣ್ಣದ ಕ್ಯಾರೆಟ, ಅರ್ಧ ಬೀಟ್ರೂಟ, ಕೊತ್ತಂಬರಿ, ಅರ್ಧ ಟೊಮೆಟೊ. ನಾನು ಸೌತೆಕಾಯಿನ ಈ ಥರ ಕಟ್ ಮಾಡಿ ತೊಗೊತೀನಿ. ಅರ್ಧ ತೊಗೋಬೇಕನ್ನಿ. ಇವರೆಲ್ಲ ತಿತ್ತನನ್ನಾಕತ್ರು, ಅದ್ರ ಸಲುವಾಗಿ ನಾನು ಪೂರ್ತಿನ ಸೌತೆಕಾಯಿ ತೊಗೊಂಡನಿ. ಸೌತೆಕಾಯಿ ಎಲ್ಲರಿಗೂ ಏಡಿಸುತ್ತಲ್ಲ, ಅದಕ್ಕೆ ಎಲ್ಲರೂ ತಿನ್ನತ್ತಾರ, ಅದಕ್ಕೆ ಮಾಡ್ತಾಯಿನಿ. ಸೌತೆಕಾಯಿನ ಸಣ್ಣದಂಗೆ ಕಟ್ ಮಾಡ್ಕೋಬೇಕು. ಅದನ್ನು ಟೊಮೆಟೊ ಬೀಜನ ಹಾಕಬಾರ್ದು. ಟೊಮೆಟೊ ಬೀಜ ತೆಗೆದು ಸಿಪ್ಪೆ ಮಾತ್ರ ತೊಗೋಬೇಕು. ಆ್ಯಪಲ್ನು ಈ ಥರ ಸಣ್ಣದಂಗನ ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಹಂಗೆ ನಾನಿಲ್ಲಿ ಡ್ರೆಸ್ಸಿಂಗ್ ಅಂತ ಇದು ಸಲಾಡ್ಕೊಂದು ಡ್ರೆಸ್ಸಿಂಗ್ ಮಾಡ್ಕೋತೀನಿ. ಅದಕ್ಕೀಗ ಒಂದು 6-8 ಬಾದಾಮಿನ ತೊಗೊಂಡನಿ, ಒಂದು ಅರ್ಧ ಚಕ್ಕೆ ಪುಡಿ ತೊಗೊಂಡನಿ, ಹಂಗೆ ಒಂದು 4 ಮೆಣಸಿನ್ಕಾಯಿ ತೊಗೊಂಡನಿ. ಹಂಗೆ ನಾನು ಮಿಕ್ಸಿಗೆನ ಇದನ್ನು 1 ಸ್ಪೂನ್ 2 ಸ್ಪೂನ್ ನಾನು ಮೆಣಸಿನ್ಕಾಯಿ ತೊಗೊಂಡನಿ, ಕಟ್ ಮಾಡಿ, ಹಸಿ ಮೆಣಸಿನ್ಕಾಯಿ. ಹಂಗೆ ನಾನಿಲ್ಲಿ ಇದಕ್ಕೆ ಮೊಸರು ಬಳಸತ್ತೀನಿ. ಯಾಕಂದ್ರೆ ನಾನು ನಿಂಬೆ ಹಣ್ಣಾರ ಯಾವುದು ಏನೂ ಬಳಸಿಲ್ಲ, ಅದಕ್ಕೆ ನಾನು ಮೊಸರು ಹಾಕೋತೀನಿ. ಮನ್ಯಾಗ ಮಾಡಿದ್ದ ಮೊಸರು ಇರಬೇಕು, ಫ್ರೆಶ್ ಆಗೇ ಇರಬೇಕು. ನಾನು ಇದಕ್ಕೆ ಒಂದು ಚುಟ್ಕಿ ಅಷ್ಟು ಉಪ್ಪು ಹಾಕ್ಕೊಂಡನ ಡ್ರೆಸ್ಸಿಂಗ್ ಮಾಡ್ಕೋತೀನಿ. ಯಾಕಂದ್ರೆ ಮೇಲೆ ಹಾಕಿದ್ರೆ ಚೆನ್ನಾಗಿರಂಗಿಲ್ಲ. ಅದಕ್ಕೆ ಈಗ ಇದನ್ನು ಮಿಕ್ಸಿ ಹಾಕ್ಕೋಬೇಕು. ನನ್ನ ಕಡೆ ಸಣ್ಣದ ಜಾರ್ ಇಲ್ಲಲ್ಲ, ಮಿಕ್ಸಿ ಜಾರ, ಅದಕ್ಕೆ ನಾನು ದೊಡ್ಡದ್ರಾಗ ಹಾಕ್ಕೋತೀನಿ. ಈ ಥರ ಬಂದೈತಿದೆ. ಈಗ ನಾನಿಲ್ಲಿ ಸಲಾಡ್ ಮಾಡತ್ತೀನಿ. ಫಸ್ಟ್ ಸೌತೆಕಾಯಿ ಹಾಕ್ಕೋತೀನಿ, ನಂತರ ಕ್ಯಾರೆಟ್, ಇದು ದಪ್ಪ ಮೆಣಸಿನ್ಕಾಯಿ ಕಟ್ಟಿಟ್ಟು ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕ್ಕೋತೀನಿ. ಹಂಗೆ ಅರ್ಧ ಟೊಮೆಟೊ, ಆ್ಯಪಲ್, ಹಂಗೆ ಬೀಟ್ರೂಟ್, ಸಣ್ಣದಾಗಿ ಕಟ್ ಮಾಡಿರೋ ಬೀಟ್ರೂಟ್, ಮೇಲೆ ಸ್ವಲ್ಪ ಕೊತ್ತಂಬರಿ, ಈ ಥರ ಹಾಕ್ಕೊಂಬಿಡ್ಬೇಕು. ಹಂಗೆ ಇದೇನು ಡ್ರೆಸ್ಸಿಂಗ್ ಮಾಡಿ ಇಟ್ಕೊಂಡೈತ್ಲ, ಇದನ್ನು ಹಾಕ್ಕೋಬೇಕು ಅದ್ರ ಮೇಲೆ. ನೋಡಿ, ಈ ಥರ ಆಗೈತೆ. ಹಾಕ್ಕೋತೀನಿ ಈಗ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು.
ನಾನು ಈ ಥರ ಒಂದು ಸಲಾಡನ್ನು ಮಾಡ್ಕೊಂಡನಿ. ಈ ಥರ ಚೆನ್ನಾಗಿರುತ್ತೆ, ತಿನ್ಬೋದು. ಬೆಳಗ್ಗಿನ ನಾಷ್ಟ ಯಾರು ಮಾಡೋಂಗಿಲ್ಲಲ್ಲ, ಇದನ್ನೊಂದು ಸಲಾಡ್ ಮಾಡ್ಕೊಂಡು ತಿಂದುಬಿಟ್ರೆ ಹಸು ಆಗೋಂಗಿಲ್ಲ. ಅದ್ರ ಜೊತೆ ಒಂದು ಸ್ಮೂತಿ ಮಾಡ್ಕೊಂಬಿಡ್ಬೇಕು, ಹಾಗೇನಾದ್ರು ಹಸು ಆಗ್ತಿದ್ದದ್ದು ನಾನು. ಈ ಥರ ಒಂದು ನಾನು ಮಾಡ್ಕೊಂಡೀನಿ. ಈ ಥರ ಬಂದೈತೆ ನೋಡಿರಿ. ನಾನು ಇಲ್ಲಿ ಸ್ಮೂತಿ ಮಾಡೋಕೆ ಒಂದು ಆ್ಯಪಲ್ ತೊಗೊಂಡನಿ, ಹಂಗೆ ಒಂದು 4ರಿಂದ 7 ಗೋಡಂಬಿ ಬಾದಾಮಿ ತೊಗೊಂಡನಿ. ಇದಕ್ಕೆ ನಾನೀಗ ಒಂದು ಹಾಲು ಹಾಕ್ಕೋತೀನಿ. ನಾನು ಇದಕ್ಕೆ ಹಾಲು ಹಾಕತ್ತೀನಿ. ಈಗ ನಾನಿಲ್ಲಿ ಸ್ವೀಟಿಗೆ ಅಂತ ಹನಿನ ಯೂಸ್ ಮಾಡತ್ತೀನಿ. ಹನಿ ಹಾಕ್ಕೋತೀನಿ. ಈಗ 1 ಸ್ಪೂನ್ ಹನಿ ಹಾಕ್ಕೋಬೇಕು. ಇದನ್ನೀಗ ಮಿಕ್ಸಿಗೆ ಹಾಕ್ಕೋತೀನಿ. ಈ ಥರ ಬಂದೈತಿ. ಇದೀಗ ನಾನು ಈ ಥರ ಒಂದು ಸ್ಮೂತಿನ ರೆಡಿ ಮಾಡ್ಕೊಂಡು ಗ್ಲಾಸಿಗೆ ಹಾಕತ್ತೀನಿ. ಇದಕ್ಕೆ ಐಸ್ ಆದರೂ ಹಾಕೋಬೋದು, ನಡಿತೈತಿ, ಹಾಕೊಂಡು ಕುಡಿಬೋದು. ನಾನು ಮೇಲೆ ಡೆಕೋರೇಟಿಗೆ ಅಂತ ಕಲ್ಲಂಗಡಿ ಬೀಜನ ಹಾಕೋತೀನಿ. ಓಕೆ, ಸ್ಮೂತಿ ರೆಡಿ. ನಾನು ಈ ಥರ ಒಂದು ತಟ್ಟೆನ ರೆಡಿ ಮಾಡ್ಕೊಂಡನಿ. ಈ ಥರ ನಮ್ಮಲ್ಲಿ ಪಲ್ಯ ಡೇಲಿ ಅನ್ಕರ ಬೇಕು. ಇದು ಅನ್ನ, ಇದು ನೈಟ್ ಉಳಿದದ್ದು ಅನ್ನನ ನಾವು ಒಗ್ಗರಣೆ ಹೆಚ್ಚೀನಿ. ನಮ್ಮಲ್ಲಿ ಅನ್ಕರ ಡೈಲಿ ಇಷ್ಟು ಬೇಕು. ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಇಷ್ಟು 2 ಥರ ಪಲ್ಯ, ಬಾಜಿ, ಸಲಾಡ, ಬೇಳೆ ಸಾಂಬಾರು, ಸಪ್ಪೆ ಸಾಂಬಾರು, ಖಾರದ ಸಾಂಬಾರು, ರೊಟ್ಟಿ, ಚಪಾತಿ ಇವು ಡೈಲಿ ಬೇಕು. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ನಿಮಗೆ ಗೊತ್ತಿದ್ದ ಮಾತೈತಿ, ಜಾಸ್ತಿ ಊಟ ಖಾರದನ್ನ ಜಾಸ್ತಿ ತಿಂತಾರೆ. ಅದಕ್ಕಾಗಿ ನನ್ನ ಊಟ ಇದಾಗೈತಿ. ನನಗೊಂದು ಸ್ಮೂತಿ ಐತಿದ. ನಮ್ಮಲ್ಲಿ ಈ ಥರ ಊಟ ಮಾಡ್ತಾರೆ. ಮಧ್ಯಾಹ್ನ ಟೈಮ್ ಇದೆ, ಬೆಳಗ್ಗೆ ಟೈಮ್ಗೆ ನಾಷ್ಟ ಏನೈತಿ ಇದೊಂದು ರೈಸ್ ತಿಂದುಬಿಟ್ಟಿರ್ತಾರೆ. ಹೀಗಾಗಿ ಇದ್ರ ಜೊತೆ ಸಲಾಡ್ನೂ ತಿಂದಿರ್ತಾರೆ. ಇಷ್ಟ ಆಗಿರ್ತೈತಿ ನಂದು ಊಟ ಇವತ್ತಿಂದ ಡೇ ಬಂದು ನನ್ನ. ಪ್ಲೀಸ್ ಇದನ್ನೆಲ್ಲ ಯಾರು ನೋಡತ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು. ನನ್ನ ವೀಡಿಯೋ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಹಂಗನ ನನ್ನ ಚಾನಲ್ನ ಯಾರು ನೋಡತ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಹೇಳೋದು ಇಷ್ಟ ಏನು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಹಾಗೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ನಾಳೆ ಭಾನುವಾರ ಒಳ್ಳೆ ರೆಸಿಪಿ ಒಂದಿಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಅಡುಗೆ ಕಲಿಸ್ಕೊಡ್ತೀನಿ. ಹಂಗೆ ನಾವು ಯಾವ ಥರ ಮನೆಯಾಗೆ ಅದೀವಿ, ಯಾವ ಥರ ಊಟ ಮಾಡ್ತೀವಿ ಅನ್ನೋದನ್ನು ನಾನು ಎಲ್ಲ ನಾಳೆಗೆ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ನೋಡಿ. ಟೇಕ್ ಕೇರ್, ಬಾಯ್.